ಕಳೆದ ಅವಧಿಯಲ್ಲಿ ನಾವು ತೌರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಅನ್ನುವ ಜನಪದ ತ್ರಿಪದಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಈ ಜನಪದ ತ್ರಿಪದಿಗಳನ್ನು ಹಲಸಂಗಿ ಚೆನ್ನಮಲ್ಲಪ್ಪ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಗರತಿಯ ಹಾಡು ಮತ್ತು ಹಲಸಂಗಿ ಗಿಳಿಯರು ಸಂಪಾದನೆ ಮಾಡಿರ್ತಕ್ಕಂಥ ಹಲಸಂಗಿ ಹಾಡು ಅಂತಕ್ಕಂಥ ಕೃತಿಗಳಿಂದ ಆರಿಸಿದ್ದಾರೆ. ಈ ತೌರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಈ ಜನಪದ ತ್ರಿಪದಿಗಳಲ್ಲಿ ಹೆಣ್ಣಿಗೆ ತವರಿನ ಮೇಲೆ ಇರ್ತಕ್ಕಂಥ ಅಭಿಮಾನ ಹಾಗೂ ತನ್ನ ಅಣ್ಣ ತಮ್ಮಂದರ ಮೇಲೆ ಇರ್ತಕ್ಕಂಥ ಅಭಿಮಾನ, ತನ್ನ ಮಗುವಿನ ಬಾಲಲೀಲೆಗಳ ವರ್ಣನೆ ಹಾಗೂ ಗಂಡನ ಮನೆ ಹಾಗೂ ಗಂಡ ಹೆಂಡಿರ ನಡುವೆ ಇರಬೇಕಾಗಿರ್ತಕ್ಕಂಥ ಸಾಮರಸ್ಯ ಮತ್ತು ಗಂಡ ಹೆಂಡಿರ ನಡುವೆ ಇರ್ತಕ್ಕಂಥ ಬಾಂಧವ್ಯಗಳನ್ನು ಕುರಿತಾಗಿರ್ತಕ್ಕಂಥ ಒಂದಷ್ಟು ತ್ರಿಪದಿಗಳನ್ನು ನಿಮಗೆ ಇಡಲಾಗಿದೆ. ಹಾಗಾಗಿ ನಾವು ಇಂದಿನ ಅವಧಿಯಲ್ಲಿ ನಾವು ಒಂದೊಂದಾಗಿ ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ವಿ. ಹಾಗಾದರೆ ಹಿಂದಿನ ಅವಧಿಗಳಲ್ಲಿ ನಾವು ಏನು ಅಧ್ಯಯನ ಮಾಡಿದ್ವಿ ಅಂತ ಒಮ್ಮೆ ಸಂಕ್ಷಿಪ್ತವಾಗಿ ನೋಡ್ಬೇಡ. ಇಲ್ಲಿ ಹೆಣ್ಣು ಹೇಳ್ತಾಳೆ, ಪ್ರತಿಯೊಬ್ಬ ತಾಯಿಗೂ ಕೂಡ ಹೆಣ್ಣನ್ನು ಕಂಡ್ರೆ ತನ್ನ ಮಗಳನ್ನು ಕಂಡ್ರೆ ಅಷ್ಟೇ ಆಸೆ ಇರುತ್ತೆ, ಅಷ್ಟೇ ಅಕ್ಕರೆಯಿಂದ ಸಾಕಿರ್ತಾರೆ. ಹೌದು, ಅಲ್ಲಿ ತಾಯಿ ಹೇಳ್ತಾಳಂತೆ ಮದುವೆ ಮಾಡ್ಕೊಡ್ಬೇಕಾದ್ರೆ ಏನಂತ, 9 ತಿಂಗಳು ನಾನು ಹೊಟ್ಟೆಯಲ್ಲಿ ನನ್ನ ಬಸ್ಸಿನಲ್ಲಿ ಹೊತ್ಕೊಂಡು ತಿರುಗಿದ್ದೀನಿ, ಮಗು ಬೇಕು ಅಂತೇಳಿ ನಾನು ಬಯಸಿ ಈ ಹೆಣ್ಣು ಮಗುವನ್ನು ಪಡೆದಿದ್ದೀನಿ. ಅದಲ್ಲದೆ ಚಿತ್ರದ ಗೊಂಬೆ ಹಾಗೆ ಸುಂದರವಾಗಿ ಸಾಕಿದ್ದೀನಿ. ಇಂಥ ಗೊಂಬೆಯನ್ನು ನಾನು ನಿನಗೆ ಯಾವ ರೀತಿ ಒಪ್ಪಿಸ್ಕೊಡ್ಲಿ ಅಂತ ಮದುವೆ ಮಾಡಿ ಕೊಡಬೇಕಾದ್ರೆ ಆ ವರನ್ನ ಕುರಿತು ಆ ತಾಯಿ ಹೇಳ್ತಾಳಂತೆ. ಏಕೆಂದರೆ ತಾಯಿಯ ಪ್ರೀತಿ ಅಷ್ಟು ದೊಡ್ಡದು, ಆಯಿತಾ. ಹಾಗಾಗಿ ಅಷ್ಟು ವರ್ಷ ತನ್ನ ಮಗಳನ್ನು ಸಾಕಿರ್ಬೋದು, ಆದರೆ ಆ ಮಗಳನ್ನು ಸಾಕಲಿಕ್ಕೆ ಮಗಳನ್ನು ಹೊತ್ತು ಪೋಷಣೆ ಮಾಡಿ ಅಷ್ಟು ಚೆನ್ನಾಗಿ ಸಾಕಿದ್ದೀನಿ ಅಂತ ಹೆಣ್ಣನ್ನು ನಾ ಹೇಗಪ್ಪ ನಿನಗೆ ಕೊಡಲಿ? ಅದರ ಅರ್ಥ ನಾನು ಮದುವೆ ಮಾಡಿಕೊಡಲ್ಲ ಅಂತಲ್ಲ. ನನ್ನ ಹೆಣ್ಣನ್ನು, ನನ್ನ ಮಗುವನ್ನು, ನನ್ನ ಮಗಳನ್ನು ನನ್ನ ಹಾಗೆಯೇ ತವರಿನ ಮನೆಯ ಹಾಗೆಯೇ ಪ್ರೀತಿಯಿಂದ ಕಕ್ಕಲಾತಿಯಿಂದ ಹೋದ ಮನೆಯಲ್ಲೂ ಕೂಡ ನೋಡ್ಕೋಬೇಕು ಅನ್ನೋದು ಆಕೆಯ ಆಶಯ. ಇಂಥ ಅದಮ್ಯವಾದ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ತಾಯಿಯನ್ನು ಕುರಿತು ಹೆಣ್ಣು ಹೇಳ್ತಾಳೆ. ಏನಂತ, ನನ್ನ ತಾಯಿಯನ್ನು ಹೋಲ್ತಕ್ಕಂಥವ್ರು ಯಾರಿದ್ದಾರೆ, ನನ್ನ ತಾಯಿಯನ್ನು ಹೋಲೋರು ಯಾರಿದ್ದಾರೆ ಅಂತಾರೆ. ನನ್ನ ತಾಯಿ ಒಬ್ಬಳೆ, ಸಾವಿರ ಕೊಳ್ಳಿ, ಸಾವಿರ ಸೌದೆ ಒಲೆಯಲ್ಲುರಿದ್ರೂ ಬರುತ್ತಲ್ಲ ಬೆಂಕಿ, ಆ ಪ್ರಕಾಶ, ಆ ಬೆಳಕಿಗಿಂತ ದೊಡ್ಡದು ನನ್ನ ತಾಯಿ. ಆ ಬೆಳಕಿಗೂ ಸಹ ಮೀರಿದವಳು, ಆ ಪ್ರಕಾಶಕ್ಕೂ ಸಹ ಮೀರಿದವಳು ನನ್ನ ತಾಯಿ, ಅದಕ್ಕೂ ದೊಡ್ಡವಳು ನನ್ನ ತಾಯಿ ಅಂತ ಹೆಣ್ಮಗು ಹೇಳ್ತಾಳೆ. ಹೌದು, ಜೊತೆಗೆ ಆ ಹೆಣ್ಣಿಗೆ ತಾನು ತವ್ರ ಮನೆಗೆ ಹೋಗಬೇಕಾದ್ರೆ ಏನಪ್ಪ ಅಂತ ಯಾವ ಕಷ್ಟವೂ ಕೂಡ ಆಕೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಹೌದು, ತನ್ನ ತವ್ರ ಮನೆಗೆ ಹೋಗ್ತಿರ್ತಾಳೆ, ನನ್ನ ತವರಿಗೆ ಹೋಗಬೇಕು ಅಂತಕ್ಕಂಥ ಸಂತೋಷ, ತವರಿಗೆ ಹೋಗ್ತಿದ್ದೀನಲ್ಲ ಅನ್ನೋ ಸಂತೋಷ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಹೀಗಿರಬೇಕಾದ್ರೆ ತಾನು ತವರೂರಿಗೆ ಹೋಗಬೇಕಾದ್ರೆ ದಾರಿಲಿರ್ತಕ್ಕಂಥ ಮುಳ್ಳು ಕೂಡ ಅವಳಿಗೇನು ಮಾಡಲ್ಲ, ಕಲ್ಲು ಕೂಡ ಅವಳಿಗೇನು ಅನಿಸಲ್ಲ. ಜೊತೆಗೆ ರಸ್ತೆಯಲ್ಲಿರ್ತಕ್ಕಂಥ ಮುರುಳು ಕೂಡ ಆಕೆಗೆ ಏನು ಅನಿಸಲ್ಲ. ಜೊತೆಗೆ ದಾರಿಲಿ ಹೋಗ್ತಿದ್ರೆ ಬಿಸಿಲು ಕೂಡ ಆಕೆಗೆ ಬೇಗೆಯನ್ನು ಕೊಡಲ್ವಂತೆ, ಶ್ರಮವನ್ನು ಕೊಡಲ್ವಂತೆ. ಹಾಗಿದ್ರೆ ಅವಳು ತವ್ರ ಮನೆಗೆ ಹೋಗ್ಬೇಕಾದ್ರೆ ಮುಳ್ಳು ಕಲ್ಲು ಇರಲಿಲ್ವಾ, ಮರಳಿರಲಿಲ್ವಾ, ಬಿಸಿಲೇ ಇರಲಿಲ್ವಾ? ಹಾಗಲ್ಲ ಅರ್ಥ ಏನಪ್ಪ ಅಂತಂದರೆ, ತಾನು ತವರು ಮನೆಗೆ ಹೋಗಬೇಕಾದ್ರೆ ಆ ಒಂದು ಸಂತೋಷ ಇರುತ್ತಲ್ಲ, ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ, ಆ ಸಂತೋಷದ ಮುಂದೆ ಬೇರೆಲ್ಲವೂ ನಗಣ್ಯ. ಬೇರೆಲ್ಲವೂ ಕೂಡ ಎಲ್ಲ ಸಮಸ್ಯೆಗಳೂ ಸಹ ನಗಣ್ಯ. ಆಕೆಗೆ ಏನೋದು ಸಮಸ್ಯೆ ಅಂತ ಅನಿಸೋದೇ ಇಲ್ಲ. ಜೊತೆಗೆ ಆಕೆ ಹೇಳ್ತಾಳೆ, ತನ್ನ ತಾಯಿಯ ಎದೆಹಾಲಿನ ಮಹತ್ವವನ್ನು ವರ್ಣನೆ ಮಾಡ್ತಾ, ಹಣ್ಣಿರ್ಬೋದು, ಹಾಲಿರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ರಸಬಾಳೆ ಹಣ್ಣಿರ್ಬೋದು, ಅದೆಲ್ಲಕ್ಕಿಂತ ರುಚಿಯಾಗಿರ್ತಕ್ಕಂಥದ್ದು ನನ್ನ ತಾಯಿಯ ಎದೆಹಾಲು. ಹೌದು, ನಾವಿವತ್ತು ಇಷ್ಟೆಲ್ಲ ಆರೋಗ್ಯಕರವಾಗಿದ್ದೀವಿ ಅಂದ್ರೆ ಅರ್ಥ ನಮ್ಮನ್ನು ಈ ರೀತಿ ಆರೋಗ್ಯಕರವಾಗಿ ರೂಪಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ತಾಯಿಯ ಎದೆಹಾಲು. ನಮ್ಮ ಜನಪದರು ಆ ಎದೆಹಾಲಿನ ಮಹತ್ವವನ್ನು ಈ ರೀತಿ ವರ್ಣನೆ ಮಾಡ್ತಾರೆ. ಆಕೆ ಹೇಳ್ತಾಳೆ, ಹಣ್ಣಿರ್ಬೋದು, ಹಾಲಿರ್ಬೋದು, ಬೆಣ್ಣೆ ತುಪ್ಪ ಇರ್ಬೋದು, ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ರಸಬಾಳೆ ಹಣ್ಣಿರ್ಬೋದು, ಅದಕ್ಕೆಲ್ಲಕ್ಕೂ ಮೀರಿದ ರುಚಿ ಇರ್ತಕ್ಕಂಥದ್ದು ನನ್ನ ತಾಯಿಯ ಎದೆಹಾಲಿಗೆ ಅಂತ ಆಕೆ ಹೇಳ್ತಾಳೆ. ಜೊತೆಗೆ ಆಕೆ ಸಾಕಷ್ಟು ದೊಡ್ಡವಳು ಆದ್ಲು, ಮದುವೆನೂ ಆಯಿತು. ಮದುವೆನೂ ಆದಮೇಲೆ ಆಕೆಗೂ ಮಗು ಆಯಿತು. ಆದರೂ ಕೂಡ ಆಕೆಗೆ ತನ್ನ ತವರಿನ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಸ್ವಲ್ಪವೂ ಕೂಡ ಒಂದು ಸಾಸಿವೆಯಷ್ಟು ಕೂಡ ಕಡಿಮೆ ಆಗಲ್ಲ. ಹೌದು, ತನ್ನ ತವರಿಗೆ ಬಂದಿದ್ದಾಳೆ. ತವರಿಗೆ ಬಂದು ತನ್ನ ಬಾಣಂತನವನ್ನು
ಮುಗಿಸಿದಾಳೆ. ಬಾಣಂತನವನ್ನು ಮುಗಿಸಿ ನಂತರ ತನ್ನ ಮಗುವನ್ನು ಕರ್ಕೊಂಡು ವಾಪಸ್ಸು ಗಂಡನ ಮನೆಗೆ ಹೋಗ್ತಿದ್ದಾಳೆ. ಗಂಡನ ಮನೆಗೆ ಹೋಗಬೇಕಾದ್ರೆ ತನ್ನ ಮಗುವನ್ನು ಹೊತ್ಕೊಂಡು, ಜೊತೆಗೆ ತನ್ನ ತವರು ಮನೆಯಿಂದ ಕೊಟ್ಟಿರ್ತಕ್ಕಂಥ ಹೊಸ ಸೀರೆಯನ್ನು ಉಟ್ಕೊಂಡು ಅಪ್ಪ ತನ್ನ ಮಗುವನ್ನು ಪೋಷಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಆ ಎಮ್ಮೆಯನ್ನು ಹೊಡ್ಕೊಂಡು ತವರೂರು ಬಿಟ್ಟು ತನ್ನ ಗಂಡನ ಮನೆಗೆ ಹೊರಟಿದ್ದಾಳೆ. ಗಂಡನ ಮನೆಗೆ ಹೊರಡಬೇಕಾದ್ರೆ ತನ್ನ ತವರೂರು ಮರೆ ಹಾಕ್ತಕ್ಕಂಥ ದಿಬ್ಬ ಬರುತ್ತಲ್ಲ, ಆ ದಿಬ್ಬ ಇಳಿದ್ಬಿಟ್ರೆ ಆಕೆಗೆ ಮತ್ತೆ ತನ್ನ ತವರೂರು ಕಾಣಲ್ಲ. ಆ ದಿಬ್ಬದ ಮೇಲತ್ತೂ ಕೂಡ ಒಂದ್ಸರಿ ಆಕೆ ತಿರುಗಿ ನೋಡ್ತಾಳಂತೆ. ಏನಕ್ಕೆ ಇನ್ನೊಂದ್ಸರಿ ನನ್ನ ತವರು ಮನೆಯನ್ನು ನೋಡೋಣ. ಹೌದು, ತಿಂಗಳಾನ್ಗಟ್ಲೆಯಿಂದ ತಾನು ಬಸರಿಯಾಗಿದ್ದಾಗ ಬಂದು ಮಗುವನ್ನು ಹೆತ್ತಾಗಿದೆ, ಬಾಣಂತನವನ್ನು ಮುಗಿಸಾಗಿದೆ, ತಿಂಗಳಾನ್ಗಟ್ಲೆಯಿಂದ ಅಲ್ಲಿದ್ದಾಳೆ. ಆದರೂ ಕೂಡ ತನ್ನ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮತ್ತೊಮ್ಮೆ ತಾನು ಆ ಒಂದು ತವರನ್ನ ನೋಡೋಣ ಅಂತೇಳಿ ತವರನ್ನು ತಿರುಗಿ ನೋಡ್ತಾಳಂತೆ. ಅಂದರೆ ಎಲ್ಲರೂ ತಿರುಗಿ ನೋಡ್ತಾರಾ? ಅದರ ಅರ್ಥ ಇಷ್ಟನೇ, ತವರ ಮೇಲೆ ಇರ್ತಕ್ಕಂಥ ಆಸೆ ಒಂದು ಸಾಸಿವೆಯಷ್ಟು ಕೂಡ ಯಾವುದೇ ಸಂದರ್ಭದಲ್ಲೂ ಹೆಣ್ಣಿಗೆ ಕಡಿಮೆ ಆಗಲ್ಲ. ಅಲ್ಲದೆ ಆಕೆ ಏನು ಮಾಡ್ತಾಳೆ ಅಂತಂದರೆ, ತನ್ನ ತವರಿಗೆ ಹೌದು ನಾನು ತವರಿಂದ ಏನೆಲ್ಲ ಪಡೆದಿದ್ದೀನಿ, ತವರಿಂದ ನಾನು ಏನೆಲ್ಲವನ್ನೂ ಪಡೆದಿದ್ದೀನಿ, ನನ್ನ ತವರಿಗೆ ನಾನು ಏನು ಕೊಡ್ಲಿಕ್ಕೆ ಸಾಧ್ಯ? ಪ್ರತಿ ಸಂದರ್ಭದಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ಆ ಹೆಣ್ಣು ತನ್ನ ತವರನ್ನು ಕುರಿತು ಹೊಸ ಆರೈಕೆಯನ್ನು ಕೇಳ್ಕೊತಾ ಇರ್ತಾಳೆ, ಪ್ರಾರ್ಥನೆಯನ್ನು ಮಾಡ್ಕೊತಾ ಇರ್ತಾಳೆ. ಏನಂತ? ಅವಳು ಹೌದು, ನನಗೆ ಹಾಲು ಕೊಟ್ಟಂತ, ನನ್ನನ್ನು ಪೋಷಣೆ ಮಾಡ್ತಂತ, ನನ್ನನ್ನು ಬೆಳೆಸ್ತಂತ ನನ್ನ ತವರಿಗೆ ನಾನು ಏನು ಕೊಡ್ಲಿಕ್ಕೆ ಸಾಧ್ಯ? ನಾ ಕೇಳ್ಕೊಬೇಕಾಗಿರೋದೇನಪ್ಪ ಅಂದರೆ ಭಗವಂತನ ಪ್ರಾರ್ಥನೆ ಮಾಡ್ಕೋಬೋದು. ಏನಂತ? ಹೊಳೆ ದಂಡೆಯಲ್ಲಿರ್ತಕ್ಕಂಥ ಗರಿಕೆಯ ಕುಡಿ ಹಾಗೆ, ಗರಿಕೆಯ ಚಿಗುರಿನ ಹಾಗೆ ನನ್ನ ತವರಿನ ವಂಶ ವೃಕ್ಷ ಎಲ್ಲ ಕಡೆ ಹಬ್ಲಿ. ಹೌದು, ನೀವು ಗರಿಕೆ ನೋಡಿರ್ಬೇಕು, ಒಂದು ಸಣ್ಣ ಗರಿಕೆ ಇದ್ರೂ ಸಾಕು, ಅದು ಇಡೀ ಉದ್ದಕ್ಕೂ ಹರಡ್ಕೊಂಡ್ಬಿಡತ್ತೆ. ಹಾಗೆ ನನ್ನ ತವರಿನ ವಂಶವೂ ಕೂಡ ಆ ಹೊಳೆಯ ದಂಡೆಯಲ್ಲಿ ಇರ್ತಕ್ಕಂಥ ಗರಿಕೆಯ ಹಾಗೆ ಹಬ್ಲಿ, ಅದು ಬೆಳಿಲಿ ಅಂತ ಹೇಳಿ ಆಕೆ ಹಾರೈಸ್ತಾಳೆ. ಜೊತೆಗೆ ಆಕೆಗೆ ತನ್ನ ಅಣ್ಣ ತಮ್ಮಂದ್ರ ಮೇಲೆ ಅದು ಎಂಥ ಅಭಿಮಾನನಪ್ಪ, ಎಂಥ ಪ್ರೀತಿ, ಅದನ್ನು ಕೂಡ ಹೇಳ್ತಾಳೆ. ಹೌದು, ನನ್ನ ಗಂಡ ಬರಬೇಕಿದ್ರೆ ಮಲ್ಲಿಗೆ ಹೂ ಸುರಿದಂಗೆ, ಆದರೆ ನನ್ನ ತಮ್ಮ ದೊರೆ ರಾಜನಂತವನು ನನ್ನ ತಮ್ಮ, ಆತ ಬರಬೇಕಾದ್ರೆ ಆ ಏಲಕ್ಕಿ ಗೊನೆನೇ ಬಾಗಿ ಹಾಲನ್ನು ಸುರಿದ ಹಾಗೆ. ಏಲಕ್ಕಿ ಬಾಳೆಹಣ್ಣು ಎಷ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಏಲಕ್ಕಿ ಗೊನೆ ಬಾಳೆ ತಾನೇ ಬಾಗಿ ಹಾಲನ್ನು ಸುರಿದಾಗ ಇನ್ನಷ್ಟು ಸಂತೋಷ ಆಗುತ್ತೆ, ಇನ್ನಷ್ಟು ರುಚಿಯಾಗಿರುತ್ತೆ. ಹಾಗೆ ನನ್ನ ತಮ್ಮ ಬರುವಾಗ ಏಲಕ್ಕಿ ಗೊನೆಯೇ ಬಾಗಿ ಹಾಲನ್ನು ಸುರಿದಂತೆ. ಅದೇ ರೀತಿ ಹೇಳ್ತಾಳೆ. ಹೌದು, ನಾವೆಲ್ಲ ಮನುಷ್ಯರು ನೋಡಿ, ನಮಗೆಲ್ಲ ಭಾವನೆಗಳಿರ್ತವೆ, ನಾವ್ಯಾರು ಭಾವನೆಗಳಲ್ಲೇ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ ಪ್ರತಿಯೊಂದು ಕ್ಷಣವೂ ಕೂಡ ಆ ಭಾವನೆಗಳ ಜೊತೆಯಲ್ಲೇ ಜೀವನ ಮಾಡ್ತಿರ್ತೀವಿ. ಹೌದು, ನಮ್ಮ ತಲೆ ಸಂಖ್ಯೆ ಒಂದು ರೀತಿಯಲ್ಲ, ನುಪ್ಪಲ್ಲ, ಭಾವನೆಗಳಿಂದ ತುಂಬಿರುತ್ತೆ ನಮ್ಮ ಮನಸ್ಸು. ಹೌದು, ಈಗ ಹಾಗಾಗಿ ನನ್ನ ಅಣ್ಣ ಸಂತೆಗೆ ವ್ಯಾಪಾರಕ್ಕೆ ಹೋಗಿದ್ದಾನೆ. ಆದರೆ ಸಂತೆಗೆ ಹೋಗಿರ್ತಕ್ಕಂಥ ನನ್ನ ಹಿರಿಯಣ್ಣ ಮನೆಗೆ ಬರೋ ತನಕ ನನಗೆ ಒಂಚೂರು ಸಂತೋಷ ಇಲ್ಲ. ಯಾಕೆ ಸಂತೋಷ ಇಲ್ಲ? ಹೌದು, ಅಯ್ಯೋ, ಸಮಯಕ್ಕೆ ಸರಿಯಾಗಿ ಬರಬೇಕಿತ್ತು, ನನ್ನ ಅಣ್ಣ ಸಮಯಕ್ಕೆ ಸರಿಯಾಗಿ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ರಸ್ತೆಯಲ್ಲಿ ಏನಾಯಿತು, ಏನು ಸಮಸ್ಯೆ ಆಯಿತು, ಏನು ಕಷ್ಟ ಆಯಿತು, ಅಯ್ಯೋ ನನ್ನ ಅಣ್ಣ ಇನ್ನೂ ಮನೆಗೆ ಬಂದಿಲ್ವಲ್ಲ, ಅವ್ನು ಮನೆಗೆ ಬಂದ ಮೇಲೆ ಅಷ್ಟೇ ನನಗೆ ಸಂತೋಷ. ಆ ಅಣ್ಣ ಏನು ಚಿಕ್ಕವನಲ್ಲ, ಸಾಕಷ್ಟು ಬೆಳೆದಿದ್ದಾನೆ. ಆದರೂ ಕೂಡ ಆಕೆಗೆ ತನ್ನ ಅಣ್ಣನ ಮೇಲೆ ಇರ್ತಕ್ಕಂಥ ಅಭಿಮಾನ ಈ ರೀತಿಯಲ್ಲಿ ಆಕೆ ವ್ಯಕ್ತಪಡಿಸ್ತಾಳೆ. ಇನ್ನು ತನ್ನ ಮಗುವಿನ ಬಾಲಲೀಲೆಗಳನ್ನ ವರ್ಣನೆಯನ್ನು ಮಾಡಬೇಕಾದ್ರೆ ಆಕೆಗೆ ಪದಗಳೇ ಸಾಕಾಗಲ್ಲ. ಹೌದು, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಚಿಕ್ಕ ಮಕ್ಕಳನ್ನು ನೋಡ್ತಾ ಆ ಚಿಕ್ಕ ಮಕ್ಕಳ ಆಟದಲ್ಲಿ, ಆ ತುದಲು ನುಡಿಗಳಲ್ಲಿ ನಾವುಗಳೂ ಸಹ ಮುಳುಗೋಗ್ತೀವಿ. ಹೀಗಿರಬೇಕಾದ್ರೆ ಮಗುವಿನ ಆಟಗಳಿಗೆ ಮರಳಾಗದಿದ್ದವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಆಕೆ ಹೇಳ್ತಾಳೆ, ಅಯ್ಯೋ ನನ್ನ ಕಂದ, ಆಟ ಆಡ್ಕೊಂಡು ಬಂದಮೇಲೆ ನಿನ್ನ ಕಾಲು ಮಣ್ಣಾಗಿರುತ್ತೆ, ನಿನ್ನ ಕಾಲನ್ನು ತೊಳಿತೀನಿ. ಹೇಗೆ ತೊಳಿತೀನಿ? ತೆಂಗಿನಕಾಯಿನ ಎಳ್ನೀರು ತಕ್ಕೊಂಡು ನಿನ್ನ ಕಾಲು ತೊಳಿತೀನಿ. ನಿನ್ನ ಬಂಗಾರ ಮೋರೆ, ನಿನ್ನ ಮುಖವನ್ನು ಕೂಡ ನಾನು ತೊಳಿತೀನಿ. ಹೌದು, ನಿನ್ನ ಅಂಗಾಲನ್ನು ತೊಳಿತೀನಿ. ತೆಂಗಿನಕಾಯಿನ ಎಳನೀರು ತಗೊಂಡು ನಿನ್ನ ಮುಖವನ್ನು ಕೂಡ ನಾನು ತೊಳಿತೀನಿ. ಆದರೆ ನೀನು ಆಟ ಆಡ್ಕೊಂಡು ಬಾ.
ಹೌದು, ಮಗು ಕಣ್ಣೆದುರುಗಡೆ ಆಟ ಆಡ್ತಿದ್ರೆ ತುಂಬ ಸಂತೋಷ ಆಗುತ್ತೆ. ಆಕೆ ಹೇಳ್ತಾಳೆ, ನೀ ಆಟ ಆಡ್ಕೊಂಬ, ತೊಂದರೆ ಇಲ್ಲ, ಆಟ ಬಂದ ನಂತರ ನಿನ್ನ ಅಂಗಲನ್ನ ತೊಳಿತೀನಿ, ಜೊತೆಗೆ ಬಂಗಾರದ ರೀತಿ ಇರ್ತಕ್ಕಂಥ ನಿನ್ನ ಮುಖವನ್ನು ನಾನು ತೆಂಗಿನಕಾಯಿ ಎಳ್ನೀರನ್ನ ತಗೊಂಡು ತೊಳಿತೀನಿ ಅಂತ ಹೇಳ್ತಾಳೆ. ತನ್ನ ಮಗುವಿನ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಆಕೆ ಏನು ಹೇಳ್ತಾಳೆ, ಅಳ್ತಾ ಇರ್ತಕ್ಕಂಥ ಕಂದನ ತುಟಿ ಹವಳದ ಚಿಗುರು ಇದ್ದಂಗಂತೆ, ಹವಳದ ಕುಡಿ ಹಾಗೆ. ಹೌದು, ಆ ಜನಪದರ ವರ್ಣನೆ ನೋಡಿ ಹೇಗಿದೆ. ಹವಳದ ಬಣ್ಣ ಮತ್ತು ಮಕ್ಕಳ ತುಟಿಯ ಬಣ್ಣ ಪೂರ್ತಿ ಹೋಲಿಕೆ ಆಗದೆ ಇದನ್ನು ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಹಾಗೆ ಅಳ್ತಾ ಇರ್ತಕ್ಕಂಥ ನನ್ನ ಕಂದನ ತುಟಿ ಹವಳದ ಚಿಗುರಿನ ಕುಡಿಯ ಹಾಗೆ, ಇನ್ನು ಮಗುವಿನ ಮಗುವಿನ ಹುಬ್ಬಿನ ತುದಿ ಬೇವಿನ ಎಲೆಯಲ್ಲಿರ್ತಕ್ಕಂಥ ತುದಿ ಹಾಗೆ, ಬೇವಿನ ಎಲೆಯ ಚಿಗುರಿನ ಹಾಗೆ ಕುಡಿಯ ಹುಬ್ಬು. ಇನ್ನು ಆ ಮಗುವಿನ ಕಣ್ಣೋಟ, ಆ ಮಗು ನೋಡ್ತಾ ಇದೆ ನಮ್ಮನ್ನ ಅಂತಂದರೆ ಆಹಾ, ನಾವು ಕೂಡ ದೃಷ್ಟಿ ಇಟ್ಟು ನೋಡೋಕೆ ಶುರು ಮಾಡ್ತೀವಿ, ಸಂತೋಷವನ್ನು ಅನುಭವಿಸ್ತೀವಿ. ಆ ರೀತಿ ಆ ಮಗುವಿನ ಕಣ್ಣೋಟ ಎಷ್ಟು ಪ್ರಕಾಶಮಾನವಾಗಿದೆ, ಎಷ್ಟು ಪ್ರಖರವಾಗಿದೆ ಅಂತಂದರೆ ಶಿವನ ಕೈಯಲ್ಲಿರ್ತಕ್ಕಂಥ ಶಿವನ ಆಯುಧವೇ ಒಳೆದ ಹಾಗೆ ಅಂತ ಹೇಳಿ ಆಕೆ ತನ್ನ ಮಗುವಿನ ಸೌಂದರ್ಯವನ್ನು ವರ್ಣನೆ ಮಾಡ್ತಾಳೆ. ಇನ್ನು ಮತ್ತೆ ಮಗು ಮನೆಯಲ್ಲಿದ್ದರೆ ಸಂತೋಷ ಹೇಗಿರುತ್ತೆ? ಎಲ್ಲ ಕಡೆಯೂ ಸಂತೋಷವೇ ಮಗು ಮನೆಯಲ್ಲಿದ್ದರೆ. ಹಾಗಾಗಿ ಆಕೆ ಹೇಳ್ತಾಳೆ, ಕೂಸು ಇರ್ತಕ್ಕಂಥ ಮಗು ಇದ್ದಂಥ ಮನೆಗೆ ಬೀಸಣಿಗೆನೇ ಬೇಡ. ಆ ಮಗು ಮನೆಯಿಂದ ಹೊರಗಡೆ ಓಡಾಡ್ಕೊಂಡಿದ್ರೆ ಆ ಬೀಸಣಿಗೆಯ ಗಾಳಿಯನ್ನು ಬೀಸಿದಾಗ ಎಂಥ ಆಹ್ಲಾದಕರ ಅನುಭವ ಉಂಟಾಗುತ್ತೋ, ಎಂಥ ಆನಂದ ಉಂಟಾಗುತ್ತೋ ಆ ರೀತಿಯ ಆನಂದ ನಮಗೆ ಉಂಟಾಗತ್ತೆ. ಹೌದು, ಚಿಕ್ಕ ಮಗು ಇದ್ದಂಥ ಮನೆಗೆ ಬೀಸಣಿಗೆ ಬೇಡ. ಅದರರ್ಥ ಮಗು ಓಡಾಡ್ತಿದ್ರೆ ಗಾಳಿ ಬೀಸುತ್ತಾ? ಹಾಗಲ್ಲ ಅರ್ಥ. ಅರ್ಥ ಮಗು ಓಡಾಡ್ತಿದ್ರೆ ನಾವು ಎಲ್ಲವನ್ನೂ ಮರಿತೀವಿ. ಆ ಬೀಸಣಿಗೆ ಗಾಳಿ ಬೀಸ್ತಾ ಇದ್ದಂಗೆ ನಮಗೆ ಯಾವ ಆಹ್ಲಾದಕರವಾದಂಥ ಅನುಭವ ಉಂಟಾಗುತ್ತೆ, ಯಾವ ಬಗೆಯ ಆನಂದ ಉಂಟಾಗುತ್ತೋ ಆ ಬಗೆಯ ಆನಂದವನ್ನು ನಾವು ಅನುಭವಿಸ್ತೀವಿ ಅಂತ ಜೊತೆಗೆ ಹೇಳ್ತಾಳೆ. ಹೌದು, ಹೊಸರಾಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡು ಹಾಲಿನ ಬಣ್ಣದ ಕಡಗ ಹಾಕ್ಕೊಂಡು ನೀನು ಹಳ್ಳಕ್ಕೆ ನೀನು ಬರಬೇಡ. ತಂದಂಗೆ ಹೇಳ್ತಾ, ಹಳ್ಳಕ್ಕೆ ನೀನು ಬರಬೇಡ. ಯಾಕೆ ಅಂತಂದರೆ ಹಳ್ಳಕ್ಕೆ ನೀನೇನಾದ್ರು ಬಂದರೆ ಅದೇ ರೀತಿ ಇರ್ತಕ್ಕಂಥದ್ದು ಪ್ರಕೃತಿಯು ಕೂಡ ಅದೇ ರೀತಿ ಇರುತ್ತೆ. ನಿನ್ನಷ್ಟೇ ಸೌಂದರ್ಯಕರವಾಗಿರುತ್ತದು, ಸೌಂದರ್ಯದಿಂದ ಕೂಡಿರುತ್ತೆ. ಅದು ನೀನು ಬರೋದು ನೋಡ್ಬಿಟ್ಟು ಏನಾದರೂ ಬೆಳ್ಳಕ್ಕಿ ಹಿಂಡು ಬೆದರ್ತಾವೇನೋ, ಬಿಳಿಯ ಕೊಕ್ಕರೆ ಹಿಂಡು ಅಯ್ಯೋ ಪ್ರಕೃತಿಯೇ ನಡ್ಕೊಂಡು ಬರ್ತಿದೆಯೇನೋ ಅಂತಾವು ಎದುರ್ಕೊಂಡು ಹಾರೋಗ್ಬಿಡ್ಬೋದು. ಹಾಗಾಗಿ ನೀನು ಹಸಿರಂಗಿ ಹಾಕ್ಕೊಂಡು ಹಾಲಿನ ಬಣ್ಣದ ಕಡಗವನ್ನು ಹಾಕ್ಕೊಂಡು ಹಳ್ಳಕ್ಕೆ ಮಾತ್ರ ನೀ ಬರಬೇಡ ಕಂದ ಅಂತ ಹೇಳ್ತಾಳೆ. ಅದರರ್ಥ ತನ್ನ ಮಗುವಿನ ಸೌಂದರ್ಯ ಪ್ರಕೃತಿಯ ಸೌಂದರ್ಯಕ್ಕೆ ಹೋಲಿಕೆಯಾಗುವಂಥದ್ದು. ಹೌದು, ಪ್ರಕೃತಿಯ ಸೌಂದರ್ಯದ ಮುಂದೆ ಮತ್ತೊಂದು ಸೌಂದರ್ಯ ಇಲ್ಲ ಅಂತೀವಿ. ಆದರೆ ಈಕೆ ಹೇಳ್ತಿದ್ದಾಳೆ, ಆ ಪ್ರಕೃತಿಯ ಸೌಂದರ್ಯವನ್ನು ಮೀರಿದ್ದು ನನ್ನ ಮಗುವಿನ ಸೌಂದರ್ಯ. ಮತ್ತು ಈ ಮಗುವಿನ ಆಟಪಾಠಗಳಿಗೆ ಮರಳಾದವರು ಯಾರೂ ಇಲ್ಲ, ಸಾಧ್ಯವೇ ಇಲ್ಲ. ಸನ್ಯಾಸಿಯಂಥವರೂ ಕೂಡ, ಸರ್ವವನ್ನೂ ಪರಿತ್ಯಾಗ ಮಾಡಿದವರೂ ಕೂಡ ಮಗುವಿನ ಆಟಪಾಠಗಳಿಗೆ ಮರಳಾಗ್ತಾರೆ. ಅದನ್ನೇ ಆಕೆ ವರ್ಣನೆ ಮಾಡಿ ಹೇಳ್ತಾಳೆ, ನನ್ನ ತಂದೆಯ ರೀತಿ ಇರ್ತಕ್ಕಂಥ 12 ಜನ ಮಕ್ಕಳು ಒನ್ನೆ ಮರದ ನೆರಳಲ್ಲಿ ಆಟ ಆಡಬೇಕಾದ್ರೆ ಆ ಒನ್ನೆ ಮರದ ನೆರಳಲ್ಲಿ ಸನ್ಯಾಸಿ ಸರ್ವವನ್ನು ಪರಿತ್ಯಾಗ ಮಾಡಿ ಯಾವುದೋ ಸಾಧನೆಗಾಗಿ ಜಪವನ್ನು ಮಾಡ್ತಾ ಕೂತಿರ್ತಕ್ಕಂಥ ಸನ್ಯಾಸಿ ತಾನು ಜಪ ಮಾಡೋದೇ ಮರ್ತ್ಬಿಟ್ನಂತೆ, ತಾನು ತಪಸ್ ಮಾಡೋದನ್ನೇ ಮರ್ತ್ಬಿಟ್ಟಂತೆ, ತಾನು ಧ್ಯಾನ ಮಾಡೋದನ್ನೇ ಮರ್ತ್ಬಿಟ್ನಂತೆ. ಯಾಕೆ? ಆ ಒಂದು ಮರೆವಿಗೆ ಕಾರಣ ಆಗಿದ್ದು ಕಣ್ಣೆದುರುಗಡೆ ಆಡ್ತಾ ಇರ್ತಕ್ಕಂಥ ಆ ಮಕ್ಕಳು. ಆ ಮಕ್ಕಳ ಬಾಲಲೀಲೆಗಳೇ ಆಗಿರ್ತವೆ, ಮಕ್ಕಳ ಆಟಪಾಠಗಳೇ ಸಹ ಆಗಿರ್ತವೆ. ನೋಡ್ತಾ ಇದ್ದರೆ ಮತ್ತೆ 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 ನೋಡ್ತಾ ಇರಬೇಕು ಅಂತಲೇ ಅನಿಸುತ್ತೆ. ಇಷ್ಟೆಲ್ಲ ಹೇಳ್ತಂತ ಆಕೆ ನಂತರ ತನ್ನ ಹಾಗೂ ತನ್ನ ಗಂಡನ ನಡುವೆ ಇರ್ತಕ್ಕಂಥ ಬಾಂಧವ್ಯ, ಜೊತೆಗೆ ಅಲ್ಲಿ ಹೆಣ್ಣು ಮತ್ತು ಗಂಡನ ನಡುವೆ ಇರ್ತಕ್ಕಂಥ ಬಾಂಧವ್ಯ ಹೇಗೆ, ಹೆಣ್ಣು ಮತ್ತು ಗಂಡನ ನಡುವೆ ಸಾಮರಸ್ಯ ಹೇಗಿರುತ್ತೆ, ಗಂಡನ ಮನೆ ಹೇಗಿರಬೇಕು, ಹೇಗಿದ್ದರೆ ಚಂದ, ಜೊತೆಗೆ ತಾವು ಈ ರೀತಿ ಜನಪದ ತ್ರಿಪದಿಗಳನ್ನ ಕಟ್ಟಿ ಹಾಡಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತಾಳೆ. ಆಕೆ ಹೇಳ್ತಾಳೆ, ಹೌದು, ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಪುರುಷ ಕೆಲಸಕ್ಕೆ ಹೋಗಿದ್ದಾನೆ, ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಾನೆ, ಮನೆಗೆ ಬಂದು ನೋಡ್ತಾನೆ ಹೆಂಡತಿ ಕಾಣ್ತಿಲ್ಲ. ಅವನ ಒಂದು ಅಪೇಕ್ಷೆ ಏನಿತ್ತು, ತಾನು ಮನೆಗೆ ಬರ್ತಿದ್ದಾಗೆ ತನ್ನ ಕಣ್ಣೆದುರುಗಡೆ ಹೆಂಡತಿ ಕಾಣಬೇಕಿತ್ತು. ಆದರೆ ಆಕೆ ಕಾಣ್ತಿಲ್ಲ. ಯಾಕೆ ಕಾಣ್ತಿಲ್ಲ? ಆಕೆ ತವ್ರಿಗೋಗಿದ್ದಾಳೆ.
ಅಯ್ಯೋಯ್ಯೋ ತನ್ನ ಹೆಂಡತಿ ತವ್ರಿಗೋಗಿದ್ದಾಳೆ, ಕಣ್ಣೆಂದರೆ ತಾನು ಅದಮ್ಯವಾಗಿ ಪ್ರೀತಿಸ್ತಕ್ಕಂಥ ತನ್ನ ಹೆಂಡತಿ ಕಣ್ಣೆದುರುಗಡೆ ಇಲ್ಲ. ಹಾಗಿದ್ದಾಗ ತನಗಾದಂಥ ಅನುಭವ ಹೇಗೆ ಹೇಗೆ ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಅಡಿಗೆ ಬಾಯಿಗೆ ರುಚಿಯಿಲ್ಲ, ಅಡಿಗೆ ಬಾಯಿಗೆ ರುಚಿಯಿಲ್ಲ ಹಡೆದವ ಮಡದಿ ತವರಿಗೆ ಹೋಗ್ಯಾಳು. ಹೌದು, ಮನೆಗೆ ಬಂದಂಥ ಪುರುಷನಿಗೆ ತನ್ನ ಹೆಂಡತಿ ಕಾಣ್ತಿಲ್ಲ. ಆಕೆ ತವ್ರ ಮನೆಗೆ ಹೋಗಿದ್ದಾಳೆ. ತವ್ರ ಮನೆಗೆ ಹೋಗಿರೋದ್ರಿಂದ ತನ್ನ ಹೆಂಡತಿ ಇಲ್ಲದೆ ಇರೋದ್ರಿಂದ ಆತನಿಗೆ ತಾನು ಊಟ ಮಾಡ್ತಿರ್ತಕ್ಕಂಥ ಊಟವೂ ಕೂಡ ಸೇರ್ತಾ ಇಲ್ಲ. ಊಟವೂ ಕೂಡ ಆಕೆಗೆ ಆತನಿಗೆ ರುಚಿ ಅನ್ನಿಸ್ತಾ ಇಲ್ಲ. ಕಾರಣ ಏನು? ಆ ಊಟದ ರುಚಿಯನ್ನು ಮೀರಿತು ತನ್ನ ಹೆಂಡತಿಯ ನೋಟ, ತನ್ನ ಹೆಂಡತಿಯ ಪ್ರೀತಿ. ಆತನಿಗೆ ಏನು ಮಾಡಲಿಕ್ಕೂ ಮನಸ್ಸಿಲ್ಲ. ಯಾಕೆ ಅಂತಂದರೆ ತಾನು ಪ್ರೀತಿಸ್ತಿರ್ತಕ್ಕಂಥ ತನ್ನ ಹೆಂಡತಿ ತನ್ನ ಕಣ್ಣೆದುರುಗಡೆ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಆಕೆ ತವ್ರ ಮನೆಗೆ ಹೋಗಿದ್ದು. ಹೌದು, ಗಂಡ ಹೆಂಡರ ನಡುವೆ ಇರ್ತಕ್ಕಂಥ ಸಂಬಂಧ ಹೀಗೆ ಇರಬೇಕು, ಪ್ರೀತಿ ಹೀಗೆ ಇರಬೇಕು. ಗಂಡನನ್ನು ಬಿಟ್ಟು ಹೆಂಡತಿ, ಹೆಂಡತಿಯನ್ನು ಬಿಟ್ಟು ಗಂಡ ಕ್ಷಣವೂ ಕೂಡ ಇರಬಾರದು ಅನ್ನೋ ರೀತಿಯವರು ಒಬ್ಬರಿಗೊಬ್ಬರು ಪ್ರೀತಿಸಿದರೆ ನಾವು ಇಲ್ಲಿ ಮನುಕುಲ ಇದೇ ರೀತಿ ಉದ್ಧಾರ ಆಗುತ್ತೆ ಸಾಕಷ್ಟು. ಆದರೆ ಇವತ್ತಿನ ದಿನದಲ್ಲಿ ಇಷ್ಟೋರ ಮಟ್ಟಿಗೆ ಪ್ರೀತಿಸೋರ ಸಂಖ್ಯೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕಡಿಮೆ ಅಂತೂ ಆಗಿದೆ. ಆದರೆ ನಾವು ಪ್ರೀತಿಸಬೇಕಾಗಿರೋದು ಹೇಗೆ? ಹೆಣ್ಣು ಗಂಡನನ್ನಾಗಲಿ ಗಂಡ ಹೆಣ್ಣನ್ನಾಗಲಿ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಬದುಕಿರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಜನಪದರು ಹೀಗೆ ಬದುಕಿರ್ತಿದ್ರಂತೆ. ಹಾಗಾಗಿ ಇಲ್ಲಿ ಹೇಳ್ತಿದ್ದಾರೆ, ಅಡಿಗೆ ಮನೆಯಾಗ ಮಡದಿಯ ಸುಳಿವಿಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡೆದವ ಮಡದಿ ತವರಿಗೆ ಹೋಗ್ಯಾಳು. ಹೌದು, ಅಡುಗೆ ಮನೆಯಲ್ಲಿ ಹೆಂಡತಿ ಇಲ್ಲ, ಮನೆಯಲ್ಲಿ ಹೆಂಡತಿ ಕಾಣ್ತಿಲ್ಲ. ತನ್ನ ತಾಯಿ ತಂದು ಊಟ ಹಾಕಿದಾಳು ತನಗೆ. ಆದರೆ ಊಟ ಹಾಕಿದ್ರು ಕೂಡ ಮಾಡ್ತಿರ್ತಕ್ಕಂಥ ಊಟ ಸೇರ್ತಾ ಇಲ್ಲ, ರುಚಿ ಅನ್ನಿಸ್ತಾ ಇಲ್ಲ. ಕಾರಣ ಯಾಕಪ್ಪ ಅಂತಂದರೆ ಆ ಊಟದ ರುಚಿಯನ್ನು ಮೀರಿತು ತನ್ನ ಹೆಂಡತಿಯ ನೋಟ, ತನ್ನ ಹೆಂಡತಿಯ ಪ್ರೀತಿ. ಮುಂದಿನ ತ್ರಿಪದಿಯಲ್ಲಿ ಗಂಡ ಹೆಂಡರ ನಡುವೆ ಇರತಕ್ಕಂಥ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ವರ್ಣನೆ ಮಾಡ್ತಾ ಬರ್ತಕ್ಕಂಥ ವಿಚಾರ ಏನಾಗಿದೆ. ಇಲ್ಲಿ ಹೆಂಡತಿ ಗಂಡನನ್ನು ಕೇಳ್ತಾಳೆ, ಏನಂತ? ನಾನು ತವ್ರ ಮನೆಗೆ ಹೋಗ್ತೀನಿ, ತವ್ರ ಮನೆಗೆ ಹೋಗಬೇಕು ಅಂತ. ಆವಾಗ ಅದನ್ನ ಕೇಳ್ದಂತ ಆತ ಏನು ಮಾಡ್ತಾನಂತೆ ಗಂಡ? ಮಡದಿಯ ಬಡಿದಾನು ಮನದೊಳಗೆ ಮರುಗ್ಯಾನು, ಒಳಗೋಗಿ ಕಾಲ ಹಿಡಿದು ತಾ ಕೇಳ್ಯಾನು, ನಾ ಹೆಚ್ಚೋ ಇನ್ನ ತವರೆಚ್ಚೋ. ಹೌದು, ಇಲ್ಲಿ ಹೆಂಡತಿ ಗಂಡನ್ನ ಕೇಳ್ತಾಳಂತೆ, ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ರೀ ಅಂತ. ಆ ಕ್ಷಣಕ್ಕೆ ಏನು ಮಾಡ್ದ? ಆತನಿಗೆ ಕೋಪ ಬಂದ್ಬಿಡ್ತು. ತನ್ನ ಹೆಂಡತಿಯನ್ನು ಇಟ್ಕೊಂಡು ಹೊಡಿತಾನಂತೆ, ಹೆಂಡತಿಗೆ ಬಡಿತಾನಂತೆ. ಬಡಿಯೋದು ಬಂದ್ಬಿಟ್ಟ ಮನಸ್ಸಲ್ಲಿ. ಅಯ್ಯೋಯ್ಯೋ, ಮನದೊಳಗೆ ಮರುಗ್ಯಾನು, ಮನಸ್ಸಲ್ಲಿ ಕೊರಗ್ತಾನಂತೆ. ಅಯ್ಯೋಯ್ಯೋ, ನನ್ನ ಹೆಂಡತಿಗೆ ಹೊಡೆದ್ಬಿಟ್ನಲ್ಲ ಅಂತೇಳಿ. ಆಕೆ ನಂತರ ಒಳಗೋಗ್ಬಿಟ್ಟು ರೂಮಿನ ಒಳಗಡೆ ಹೋಗಿ ಆಕೆಯ ಕಾಲನ್ನ ಹಿಡ್ಕೊಂಡು, ನಿಜವಾಗ್ಲೂ ಕಾಲನ್ನ ಹಿಡ್ಕೋತಾನ? ಹಾಗಲ್ಲ, ಆಕೆಯನ್ನು ಸಂತೈಸ್ತಾ ಹಿಡಿದು ಕೇಳ್ಯಾನು, ನಾ ಹೆಚ್ಚೋ ಇನ್ನು ತವರೆಚ್ಚೋ. ಅದಕ್ಕೆ ಕೇಳ್ತಾನಂತೆ, ಏನಂತ? ನೋಡು, ನಾನೇನು ಹೊಡಿಬಾರ್ದಿತ್ತು, ಹೊಡೆದ್ಬಿಟ್ಟೆ. ಈಗ ನೀನೇ ತೀರ್ಮಾನ ಮಾಡು, ನಾನು ಹೆಚ್ಚೋ, ನಾನು ಬೇಕೋ ಅಥವಾ ಇನ್ನು ತವರಬೇಕೋ? ಹೆಣ್ಣಿಗೆ ಈ ಥರ ಸಂದಿಗ್ಧ ಪರಿಸ್ಥಿತಿಗಳು ಸಾಕಷ್ಟು ಎದುರಾಗ್ತಿರ್ತವೆ. ಯಾಕೆ ಅಂತಂದರೆ ಒಂದು ಹೆಣ್ಣಿಗೆ ತವ್ರ ಮನೆಯೂ ಕೂಡ ಹೆಚ್ಚು, ತನ್ನ ಗಂಡ ಕೂಡ ಹೆಚ್ಚು. ಹಾಗಿದ್ರೆ ಆಕೆ ತೀರ್ಮಾನ ತಗೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಗಂಡ ನಿಜವಾಗಿ ಹೊಡಿತಾನೆ ಆತ. ಹೊಡೆದಿದ್ದು ಯಾಕೆ? ಅದರ ಅರ್ಥ ದ್ವೇಷದಿಂದ ಹೊಡೆದದ್ದಲ್ಲ. ಅಯ್ಯೋಯ್ಯೋ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಅಟ್ಲೀಸ್ಟ್ ತವರಿಗೆ 1-2 ದಿನ ಹೊರಟೋದ್ರೆ ನನ್ನ ಹೆಂಡತಿಯ ಪ್ರೀತಿಯಿಂದ ನಾನು ವಂಚಿತನಾಗ್ಬಿಡ್ತೀನಲ್ಲ, ನನ್ನ ಹೆಂಡತಿಯ ಪ್ರೀತಿ ನನಗೆ ಸಿಕ್ಕಲ್ವಲ್ಲ, ಆಕೆಯನ್ನು ದೂರ ಮಾಡಿ ನಾನು ಹೇಗಿರಲಿ? ಆಕೆಯನ್ನು ಅರೆಕ್ಷಣವೂ ನಾನು ಬಿಟ್ಟಿಲ್ಲ, ಅರೆಕ್ಷಣವೂ ಸಹ ಇದುವರೆಗೆ ನಾನು ಬಿಟ್ಟಿಲ್ಲ. ಹೀಗಿರಬೇಕಾದ್ರೆ ಆಕೆ ತವ್ರ ಮನೆಗೆ ಹೋದಾಗ ನಾನು ಹೇಗೆ ಬಿಟ್ಟಿರಲಿ? ಹಾಗಾಗಿ ಆಕೆ ತವ್ರಿಗೋಗೋದನ್ನ ತಪ್ಪಿಸ್ಬೇಕು. ಅದಕ್ಕೋಸ್ಕರ ಹೊಡೆದು ಬಿಡ್ತಾನೆ. ಆಮೇಲೆ ಅನ್ಕೋತಾನೆ, ಅಯ್ಯೋ, ನನ್ನ ಹೆಂಡ್ತಿಗೆ ನಾನು ಹೊಡಿಬಾರ್ದಿತ್ತಂತೇಳಿ ಮನಸ್ಸಲ್ಲಿ ಕುರುಗ್ತಾನಂತೆ. ಕುರ್ಗೋಗ್ಬಿಟ್ಟು ನಂತರ ರೂಮ್ನಲ್ಲಿ ಕೇಳ್ತಾನಂತೆ, ನಾನು ಹೆಚ್ಚೋ ನಿನ್ನ ತವರೆಚ್ಚೋ, ನೀನೇ ತೀರ್ಮಾನ ಮಾಡು, ನಾನು ಇನ್ನೂ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ. ಅದರ ಅರ್ಥ ಪ್ರತಿಯೊಬ್ಬರು ಹೀಗೆ ಮಾಡ್ತಾರಾ? ಹಾಗಲ್ಲ. ಇಲ್ಲಿ ಗಂಡ ಹೆಂಡತಿಯರ ನಡುವಿನ ಆ ಸಾಮರಸ್ಯ, ಆ
ಆ ಬಾಂಧವ್ಯ ಹೇಗಿತ್ತು. ಇಲ್ಲಿ ಗಂಡ ಒಡೆದ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಹೆಂಡತಿಯನ್ನು ಅರೆಕ್ಷಣವೂ ಅಗಲಿರಲಿಕ್ಕೆ ಸಾಧ್ಯ ಆಗಿರತಕ್ಕಂಥ ಗಂಡನ ಪ್ರೀತಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಗಂಡ ಹೆಂಡರ ನಡುವೆ ಈ ಬಗೆಯ ಪ್ರೀತಿ ಇರಬೇಕು. ತಕ್ಷಣ ಈ ರೀತಿ ಇರದಂತ ಹಾಗಿದ್ದರೆ ಗಂಡ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ಹೇಗೆ, ಯಾವ ರೀತಿ ವ್ಯಕ್ತಪಡಿಸ್ತಾನೆ ಮುಂದಿನ ತೃಪ್ತಿಯಲ್ಲಿ ಬರುತ್ತೆ. ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯಂದ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯಂದ, ಬೇಸತ್ತರೆ ಮಡದಿ ಮಲಗೆಂದ, ಬೇಸತ್ತರೆ ಮಡದಿ ಮಲಗೆಂದ ನರರಾಯತನ ನೋಡಿ ತವರ ಮರೆಯಂದ. ಹೌದು, ಆತ ಏನು ಮಾಡ್ತಾನಂತೆ, ಪ್ರತಿದಿನ ಗಂಡ ಮನೆಗೆ ಬಂದ ನಂತರ ಮಲಗುವ ಸಮಯ ಆಗಿದೆ, ಹಾಸಿಗೆ ಹಾಸು ಮಲ್ಕೊಳ್ಳೋಣ ಅಂತ ಹೇಳ್ತಾನೆ. ಹಾಸಿಗೆ ಹಾಸ್ತಾನೆ. ನಂತರ ಮಲ್ಲಿಗೆ ಹೂವು ತಂದಿದ್ದೀನಿ ಹುಡ್ಕೋ. ಹೌದು, ಮಲ್ಲಿಗೆ ಹೂವನ್ನು ಹೆಣ್ಮಕ್ಳಿಗೆ ಅದೇನು ಮಲ್ಲಿಗೆ ಗುಲಾಬಿ ಅಂತಂದರೆ ತುಂಬ ಆಸೆ. ಈಗ ಆತ ಹೇಳ್ತಾನೆ, ಮಲ್ಲಿಗೆ ತಂದಿದ್ದೀನಿ ಮುಡ್ಕೋ ಅಂತ ಹೇಳ್ತಾನೆ. ಮುಡ್ಕೊಂಡು ಅಂತ ಹೇಳಿ, ನಿನಗೇನಾದರೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೇಸರ ಆಗಿದ್ದರೆ, ಆಯಾಸ ಆಗಿದ್ದರೆ, ಇನ್ನೂ ಸಾಕಷ್ಟು ಆಯಾಸ ಪಟ್ಕೊಳ್ಳೋದು ಬೇಡ, ನೀನು ಮಲ್ಕೋ ಮಲ್ಕೋ ಮಲ್ಕೋ. ನಾನು ಯಾವ ರೀತಿ ಯಜಮಾನಿಕೆಯನ್ನು ಮಾಡ್ತೇನೆ, ನಾನು ಯಾವ ರೀತಿ ಯಜಮಾನಿಕೆಯನ್ನು ಮಾಡ್ತೇನೆ, ನಾನು ಯಾವ ರೀತಿ ನಿನ್ನನ್ನು ನೋಡ್ಕೋತೀನಿ, ನಾನು ಯಾವ ರೀತಿ ನಿನ್ನನ್ನು ಪ್ರೀತಿಸ್ತೀನಿ, ನನ್ನ ಯಜಮಾನಿಕೆಯನ್ನು, ನನ್ನ ಪ್ರೀತಿಯನ್ನು, ನನ್ನ ಪ್ರೇಮವನ್ನು ನೋಡ್ತಾ ನೀನು ನಿನ್ನ ತವರನ್ನು ಮರೆತುಬಿಡು, ನಿನ್ನ ತವರನ್ನು ಮರಿ, ಏಕೆಂದರೆ ನಿನ್ನ ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಂಡ ಹೇಳ್ತಾನಂತೆ. ಅದರ ಅರ್ಥ ಗಂಡನಿಗೆ ತವರಿಗೆ ಕಳಿಸ್ಬಾರ್ದು ಅಂತಲ್ಲ, ಆತನಿಗೇನು ಕಷ್ಟ, ತನ್ನ ಹೆಂಡತಿಯನ್ನು ಬಿಟ್ಟಿರಲಿಕ್ಕೆ ತನ್ನ ಕೈಲಿ ಆಗಲ್ವಲ್ಲ, ತನ್ನ ಹೆಂಡತಿಯ ನೋಟ ನನಗೆ ಸಿಗಲ್ವಲ್ಲ, ನನ್ನ ಹೆಂಡತಿಯ ಪ್ರೀತಿ ನನಗೆ ಸಿಗಲ್ವಲ್ಲ ಅನ್ನೋದಷ್ಟೇ ಆತನ ಕೊರಗು. ಹಾಗಾಗಿ ಆತ ಈ ರೀತಿ ಹೇಳ್ತಾನಂತ. ಹೌದು, ನನ್ನ ಯಜಮಾನಿಕೆಯನ್ನು ನೋಡ್ತಾ ನೀನು, ನನ್ನ ಪ್ರೀತಿಯನ್ನು ನೋಡಿ, ನನ್ನ ಪ್ರೇಮವನ್ನು ನೋಡಿ, ಅಟ್ಲೀಸ್ಟ್ ನನ್ನನ್ನು ನೋಡಿ ನಿನ್ನ ತವರನ್ನು ಮರೆತುಬಿಡು, ನನ್ನನ್ನು ಬಿಟ್ಟು ನೀನು ಹೋಗಬೇಡ ಅಂತ ಹೇಳ್ತಾನಂತೆ. ಇಷ್ಟೊಂದು ಪ್ರೀತಿಯನ್ನು ತೋರಿಸ್ತಕ್ಕಂಥ, ಇಷ್ಟೊಂದು ಅದಮ್ಯವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಈ ಗಂಡಿನ ಪ್ರೀತಿಯನ್ನು ಕಂಡು ಮರುಳಾಗಿರ್ತಕ್ಕಂಥ ಹೆಣ್ಣು ಕೂಡ ತನ್ನ ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾಳೆ. ಕೆಲವೊಮ್ಮೆ ಹೌದು, ತವರನ್ನಾಕಿ 100ಕ್ಕೆ 100 ಮರೀಲಿಕ್ಕೆ ಸಾಧ್ಯ ಆಗಲ್ಲ, ಆದರೂ ತವರನ್ನು ಮರೆತಿರ್ಬೇಕಾಗತ್ತೆ, ತವರಿಂದ ದೂರ ಇರಬೇಕಾಗತ್ತೆ. ಆ ರೀತಿ ದೂರ ಇರಬೇಕಾದಾಗೆಲ್ಲ ಆಕೆ ಕಣ್ಣೆದುರುಗಡೆ ಬರ್ತಕ್ಕಂಥದ್ದು ತನ್ನ ಗಂಡನ ಪ್ರೀತಿ. ಆಕೆ ಹೇಳ್ತಾಳೆ ತನ್ನ ತವರಿಗೆ ಹೋಗೋ ಬಗ್ಗೆ ಏನಂತ, ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ ಬಿಚ್ಚಿಂದನ ಮೇಲೆ ಒಗೆವಂತ, ಬಿಚ್ಚಿಂದನ ಮೇಲೆ ಒಗೆವಂತ, ರಾಯರ್ನ ಬಿಟ್ಟ್ಯಾಂಗ ಬರಲೇ ಅಡದವ್ವ. ಹೌದು, ತಾಯಿ ಕರೀತಾಳಂತೆ, ತವ್ರಿಗೆ ಬಾ, ಹಬ್ಬಕ್ಕೆ ಬಾ, ಮತ್ತೊಂದಕ್ಕೆ ಬಾ ಅಂತ. ಆವಾಗ ಮಗಳು ಆ ತವ್ರಿಗೆ ಬರಲ್ಲ. ಯಾಕೆ ಬರಲ್ಲ? ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನನ್ನ ಗಂಡದ ಪ್ರೀತಿ. ಹೇಗೆ ಯಾವ ಪ್ರೀತಿ ವ್ಯಕ್ತಪಡಿಸೋ ರೀತಿ ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ. ಹಚ್ಚಡದ ಪದರಾಗ, ಹಚ್ಚಡ ಅಂತಂದರೆ ದುಪ್ಪಟ್ಟಿ, ಶಾಲು ರೀತಿ, ಟವಲ್ ರೀತಿ, ಈ ರೀತಿ ವಸ್ತ್ರ. ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವು ಬಿಚ್ಚಿ. ಪ್ರತಿದಿನ ನನ್ನ ಗಂಡ ಏನು ಮಾಡ್ತಾನೆ, ತನ್ನ ಮೇಲಿರ್ತಕ್ಕಂಥ ದುಪ್ಪಟ್ಟಿಯಿಂದ ಅಥವಾ ತನ್ನ ಹಾಕಿರ್ತಕ್ಕಂಥ ಶಾಲು ಇರ್ಬೋದು, ಟವಲ್ ಇರ್ಬೋದು, ಅದರಲ್ಲಿ ಅಚ್ಚ ಮಲ್ಲಿಗೆ ಹೂವು, ಬಿಳಿ ಆಗಿರ್ತಕ್ಕಂಥ ಎಳೆಯ ಬಣ್ಣದ ಮಲ್ಲಿಗೆ ಹೂವು. ಆ ಮಲ್ಲಿಗೆ ಹೂವನ್ನು ಬಂದು ನನ್ನ ಮೇಲೆ ಎಸಿತಕ್ಕಂಥ ನನ್ನ ಮೇಲೆ ಹರಡ್ತಕ್ಕಂಥ, ನನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಕ್ಕಂಥ ನನ್ನ ಗಂಡನ್ನು ಬಿಟ್ಟು ನಾನು ಹೇಗೆ ಬರಲಿ ತಾಯಿ, ನಾನು ಹೇಗೆ ಬರಲಿ ಅವ್ವ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಗಂಡದ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದೆ ಹೇಗೆ. ಆತ ಪ್ರತಿದಿನ ತಾನು ಮನೆಗೆ ಬರಬೇಕಾದ್ರೆ ಹಚ್ಚ ಮಲ್ಲಿಗೆ ಹೂವನ್ನು, ಎಳೆಯ ಮಲ್ಲಿಗೆ ಹೂವನ್ನು, ಬಿಳಿಯ ತುಂಬ ಅಚ್ಚ ಬಿಳಿಯ ಹೂವನ್ನು, ಮಲ್ಲಿಗೆ ಹೂವನ್ನು ತಂದು ಆಕೆಯ ಮೇಲೆ ಏರಿಸ್ತೀನಂತೆ. ಆ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇದು ನೋಡ್ತೀವಿ, ನಮಗೆ ಸಿನಿಮಾದಲ್ಲೂ ಕೂಡ ಈ ಕಲ್ಪನೆಯನ್ನು ಎಲ್ಲೋ 1-2-3 ಸಾರಿ ನೋಡಿರ್ಬೋದೇನು. ಹೌದು, ಹೆಂಡತಿ ಎದುರುಗಡೆ ತಂದು ತನ್ನ ವಸ್ತ್ರದಲ್ಲಿ ಮಲ್ಲಿಗೆ ಹೂವನ್ನು ತಂದು ಆಕೆಯ ಮೇಲೆ ಏರಿಸ್ತಕ್ಕಂಥ ಆ ಒಂದು ಸಂದರ್ಭ, ಆ ಒಂದು ಸನ್ನಿವೇಶ ಹೀಗಿದೆ.
ಅಷ್ಟೊಂದು ಪ್ರೀತಿಸ್ತಕ್ಕಂಥ ಗಂಡನ ಬಿಟ್ಬಿಟ್ಟು ನಾನು ಹೇಗವ ಬರಲಿ ತವ್ರ ಮನೆಗೆ ಅಂತ ಕಾಯಿ ಹೇಳ್ಬೋದು. ತವ್ರ ಮನೇಲಿ ಏನು ಕಮ್ಮಿ ಆಗಿದೆ, ತವ್ರ ಮನೆಯಲ್ಲಿ ಏನು ಕಮ್ಮಿ ಆಗಿದೆ, ತವರಲ್ಲಿ ನಿನಗೆ ಪ್ರೀತಿ ಕೊಡ್ತೀವಿ, ಪ್ರೀತಿ ಇದೆ, ಶ್ರೀಮಂತಿಕೆನೂ ಇರ್ಬೋದು, ಸಿರಿವಂತಿಕೆನೂ ಇರ್ಬೋದು, ಏನೆಲ್ಲ ಇದೆ. ಹಾಗಾಗಿ ಬಾ ಅಂತ ಕರೆದಾಗ ಆಕೆ ಏನು ಹೇಳ್ತಾಳೆ ಗೊತ್ತಾ? ಕೂಲಿ ಮಾಡಿದರೇನು ಕೋರಿ ಹೊತ್ತಾರೇನು, ನಮರಾಯ ನಮಗ ಬಡವೇನ, ನಮರಾಯ ನಮಗ ಬಡವೇನ, ಬಂಗಾರ ಮಾಲು ಇದ್ದಂಗ ಮನೆಯಾಗ. ಇಲ್ಲಿ ಯಾಕೆ ಹೇಳ್ತಾಳೆ? ಹೌದು, ನನ್ನ ಗಂಡ ಕೂಲಿ ಮಾಡ್ಬೋದು, ಕೂಲಿ ಕೆಲಸ ಮಾಡ್ಬೋದು, ಹರಕು ಕಂಬಳಿಯನ್ನು, ಕೋರಿ ಅಂತಂದರೆ ಹರಕು ಕಂಬಳಿ, ಹರಕು ಕಂಬಳಿಯನ್ನು ಓದ್ಕೋಬೋದು, ಅಷ್ಟು ಬಡವ ಆಗಿರ್ಬೋದು. ಆದರೂ ಕೂಡ ನನ್ನ ಗಂಡ ನನಗೆ ಬಡವ ಅಂತ ಅನ್ಸಲ್ಲ, ನನ್ನ ಗಂಡನ ಬಡತನ ನನಗೆ ಬಡತನ ಅನ್ಸಲ್ಲ, ನನ್ನ ಗಂಡ ನನಗೆ ಬಂಗಾರ ಇದ್ದಂಗೆ, ನನ್ನ ಗಂಡ ನನಗೆ ಬಂಗಾರ ಇದ್ದ ಹಾಗೆ. ಆತನ ಪ್ರೀತಿಯ ಮುಂದೆ ಬೇರೆಲ್ಲವೂ ನಗಣ್ಯ. ಯಾಕೆ ಏನು ಮಾಡ್ತಾನಾತ? ತನ್ನ ವಸ್ತುದಲ್ಲೇ ತಂದು ನನ್ನ ಮೇಲೆ ಮಲ್ಲಿಗೆ ಹೂವನ್ನು ಇರ್ತಾನೆ. ಅಷ್ಟೊಂದು ಪ್ರೀತಿ ಮಾಡಿರ್ತಕ್ಕಂಥ ಗಂಡನ ಬಿಟ್ಟು ನಾ ಹೇಗೆ ಬರಲಿ? ನನ್ನ ಗಂಡ ಬಡವ ಇರ್ಬೋದು, ವರ್ಕು ಕಂಬಳಿಯನ್ನು ಓದಿರ್ಬೋದು, ನಮರಾಯ ನಮಗ ಬಡವೇನ, ನನ್ನ ಗಂಡ ನನಗೆ ಬಡವ ಅನ್ಸಲ್ಲ, ಆತ ನನಗೆ ಬಂಗಾರ ಮಾಲು ಇದ್ದಂಗ ಮನೆಯಾಗ, ನನ್ನ ಗಂಡ ನನಗೆ ಬಂಗಾರದ ಮಾಲು ಇದ್ದ ಹಾಗೆ ಮನೆಯಲ್ಲಿ. ಅಂದರೆ ಆಕೆಗೆ ತನ್ನ ಗಂಡನ ಪ್ರೀತಿ ಮಾತ್ರ ಕಾಣುತ್ತೆ ಹೊರತು ಬೇರೆ ಯಾವೂ ಅಲ್ಲ. ಆತನ ಬಡತನ ಇರ್ಬೋದು, ಆತನ ಕಷ್ಟ ಇರ್ಬೋದು, ಬೇರೆಲ್ಲ ಇರ್ಬೋದು, ಅದಕ್ಕೆಲ್ಲದಕ್ಕೂ ಮೀರಿದ್ದು ಆತನ ಪ್ರೀತಿ. ಹೌದು, ಈ ರೀತಿ ಗಂಡ ಹೆಂಡರ ನಡುವೆ ಸಾಮರಸ್ಯ ಹೇಗಿರಬೇಕು? ಅವರಿಗೆ ಒಬ್ಬರ ಮೇಲೆ ಮತ್ತೊಬ್ಬರಿಗಿರ್ತಕ್ಕಂಥ ಪ್ರೀತಿಯೇ ದೊಡ್ಡದಾಗಬೇಕು ಹೊರತು ಹಣ ಆಗ್ಬೋದು, ಆಕರ್ಷಣೆ ಆಗ್ಬೋದು, ಖಂಡಿತ ಅಲ್ಲ. ಇಲ್ಲಿ ನಂತರ ಗಂಡನ ಬಗ್ಗೆ ಮಾತಾಡಿದ ನಂತರ ಮುಂದಿನ ತ್ರಿಪದಿಯಲ್ಲಿ ಏನು ಬರುತ್ತೆ? ಗಂಡನ ಮನೆಯವ್ರು ಹೇಗೆ ನೋಡ್ಕೋಬೇಕು, ಹೆಣ್ಣನ್ನು ಅನ್ನೋದು ತ್ರಿಪದಿಗಳಲ್ಲಿ ಬರುತ್ತೆ. ಏನಂತ ಈ ತ್ರಿಪದಿಯಲ್ಲಿ ಬರ್ತಕ್ಕಂಥ ವಿಷಯ ಹೇಗಿದೆ ನೋಡಿ. ಸಿಟ್ಟು ಮಾಡಿವಿರೇನು ಹಿರಿಯರು ನನ್ನ ಮ್ಯಾಲೆ, ಕಟ್ಟಿಕೋಬ್ಯಾಡ್ರಿ ವೈಮನಸ. ಸಿಟ್ಟು ಮಾಡಿವಿರೇನು ಹಿರಿಯರು ನನ್ನ ಮ್ಯಾಲೆ, ಕಟ್ಟಿಕೋಬ್ಯಾಡ್ರಿ ವೈಮನಸ, ಕಟ್ಟಿಕೋಬ್ಯಾಡ್ರಿ ವೈಮನಸ, ಹಡೆದವರು ಕೊಟ್ಟು ಹೋಗ್ಯಾರ ನಿಮ್ಮನಿಗೆ. ಹೌದು, ಆಕೆ ಹೇಳ್ತಾಳೆ. ಹೌದು, ನನ್ನ ಗಂಡನ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮತ್ತು ಯಾರು ಆಗಿರ್ಬೋದು, ಹಿರಿಯರು ಯಾರಿದ್ದಾರೆ, ದಯವಿಟ್ಟು ನನ್ನ ಮೇಲೆ ದ್ವೇಷ ಕಟ್ಕೋಬೇಡಿ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ಯಾಕೆ ಅಂತಂದರೆ ನಿಮ್ಮನ್ನು ನಂಬಿ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತಾರೆ ಅಂಥೇಳಿ ನಿಮ್ಮನ್ನೇ ನಂಬಿ ನನ್ನ ತಾಯಿಯ ಮನೆಯವರು ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ಸಿಟ್ಟು ಮಾಡಬೇಡಿ. ಸಿಟ್ಟು ಮಾಡಿವಿರೇನು ಹಿರಿಯರು ನನ್ನ ಮೇಲೆ, ಕಟ್ಟಿಕೋಬ್ಯಾಡ್ರಿ ವೈಮನಸ. ಹೌದು, ನನ್ನ ಮೇಲೆಲ್ಲ ಸಿಟ್ಟು ಮಾಡ್ಕೋಬೇಡಿ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಮೇಲೆ ದ್ವೇಷ ಕಟ್ಕೋಬೇಡಿ. ಯಾಕೆ ಅಂತಂದರೆ ಕಟ್ಟಿಕೋಬ್ಯಾಡ್ರಿ ವೈಮನಸ, ಹಡೆದವರು ಕೊಟ್ಟು ಹೋಗ್ಯಾರ ನಿಮ್ಮನಿಗೆ. ನನ್ನ ಹೆತ್ತವರು, ನನ್ನ ಹೊತ್ತವರು, ನನ್ನ ತಾಯಿಯ ಮನೆಯವರು ನಿಮ್ಮನ್ನು ನಂಬಿ ನಮ್ಮ ಮಗಳನ್ನು ಈ ಮನೆಯಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಅಂದ್ಕೊಂಡು ನಿಮ್ಮ ಮನೆಗೆ ಕೊಟ್ಟು ಹೋಗಿದ್ದಾರೆ, ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡಿ ಅಂತ ಹೇಳಿ ಆಕೆ ಕೇಳ್ತಾರೆ. ಹೌದು, ಅತ್ತೆ ಮನೆಯವರು ಯಾವಾಗಲೂ ಅಥವಾ ಗಂಡನ ಮನೆಯವರು ತಮ್ಮ ಮನೆಗೆ ಮದುವೆಯಾಗಿ ಕರೆತಂದಂಥ ಹೆಣ್ಣನ್ನು ತಮ್ಮ ಮನೆಯ ಹೆಣ್ಣು ಮಕ್ಕಳ ಹಾಗೆಯೇ ನೋಡ್ಕೋಬೇಕು. ಇತ್ತೀಚೆಗೆ ಕೆಲವೊಂದು ಸಂದರ್ಭಗಳು, ಪರಿಸ್ಥಿತಿಗಳು ನೀವು ನೋಡ್ತಿರ್ತೀರಿ. ತಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಒಂದು ರೀತಿ, ನಮ್ಮ ಮನೆಗೆ ಬಂದಂಥ ಹೆಣ್ಣು ಮಕ್ಕಳಿಗೆ ಬೇರೆ ರೀತಿ. ಹಾಗೆಲ್ಲ ಮಾಡಬಾರ್ದು. ನಮ್ಮ ಮನೆಗೆ ಬಂದಂಥ ಹೆಣ್ಣು ನಮ್ಮ ಮನೆಯ ಹೆಣ್ಣಿನ ರೀತಿ ಅನ್ನುವ ಪ್ರೀತಿಯನ್ನು ಆ ಗಂಡನ ಮನೆಯವರು ಆ ಹೆಣ್ಣಿಗೆ ಕೊಡಬೇಕು. ನಂತರ ಹೇಳ್ತಾಳೆ, ಹಾಗಿದ್ದರೆ ಈ ರೀತಿ ಜನಪದ ತ್ರಿಪದಿಗಳನ್ನು, ಜನಪದ ಹಾಡುಗಳನ್ನು ಯಾಕೆ ಹಾಡ್ತಿದ್ರಪ್ಪ ಅಂತಂದರೆ ಆಕೆ ಬಳಸ್ತಕ್ಕಂಥ ಪದ ನೋಡಿ. ಹೊಟ್ಟೆಯೊಳಗಿನ ಹಾಡ ಬಿಟ್ಟು ಬಿಡದಲ್ಲೇ ಹಾಡಿ, ಮುಟ್ಟಿಸಬೇಕಾ ಕಲಿತಾ ಋಣವ ಇಲ್ಲದಿರಕ ಹಾಡ ಹಿಂಗ್ಯಾವ ಬಾಯಾಗ. ಹೌದು, ಹೇಳ್ತಾಳೆ. ನಮ್ಮ ಜನಪದರು ಮಾಡ್ತಿದ್ದಂಥ, ಜನಪದರಿಗೆ ಜೀವನವನ್ನು ಸಾಗಿಸ್ತಿದ್ದಂಥ ರೀತಿಯೇ ಹೀಗೆ. ಹೌದು, ಹೊಟ್ಟೆಯೊಳಗಿನ ಹಾಡು, ಅದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳೇನಿದೆ, ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ದುಃಖ ಇರ್ಬೋದು, ಏನೆಲ್ಲ ಇರ್ಬೋದು, ಎಲ್ಲ ಭಾವನೆಗಳನ್ನು
ಆ ಭಾವನೆಗಳನ್ನು ಒಳಗಡೆ ಇಟ್ಕೊಳ್ತಿರಲಿಲ್ಲ ಅವರು. ಹಾಡನ್ನು ಹಾಡಿ ಹಾಡಿನ ಮುಖಾಂತರ ಹೊರಗಡೆಗೆ ತಿಳಿಸ್ಬಿಡ್ತಿದ್ರು. ಆ ರೀತಿ ಹಾಡಿನ ಮುಖಾಂತರ ಹಾಡಿ ನಾನು ಹಾಡನ್ನು ಕಲಿತ್ನಲ್ಲ, ನನಗೆ ಹಾಡನ್ನು ಹೇಳ್ಕೊಟ್ರಲ್ಲ, ಆ ಒಂದು ಋಣನ ತೀರಿಸ್ಬೇಕು. ಆ ಋಣನ ನಾನು ತೀರಿಸಲಿಲ್ಲ ಅಂತಂದರೆ ನಾ ಕಲಿತಿದ್ದೀನಲ್ಲ ಹಾಡು, ನಾ ಕಲ್ತಿರತಕ್ಕಂಥ ಹಾಡು ನಮ್ಮಲ್ಲಿ ಬಾಯಲ್ಲೇ ಹಿಂಗೋಗ್ಬಿಡ್ತಾವೆ. ನನಗೆ ಹೇಳ್ಕೊಟ್ಟದಕ್ಕೆ ಬೆಲೆ ಇರಲ್ಲ. ಹಾಗಾಗಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು, ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಸಂಕಟ ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು, ಎಲ್ಲವನ್ನು ಹಾಡನ್ನು ಮಾಡಿ ಇಟ್ಟು ಬಿಡೋದು ಒಂದೇ ಸಮ. ಅಂದರೆ 24 ಗಂಟೆನೂ ಮಾಡ್ತಿದ್ರ ಆಗಲ್ಲ, ಸಮಯ ಸಿಕ್ಕಾಗ ಅದನ್ನು ಹಾಡಿ ನಾನು ಏನು ನನ್ನ ಹಾಡನ್ನು ಕಲ್ತ್ನಲ್ಲ, ನನಗೆ ಹೇಳ್ಕೊಟ್ಟಲ್ಲ, ಅವರ ಋಣ ತೀರಿಸ್ಬೇಕು. ಅವರ ಋಣ ತೀರಿಸ್ಬೇಕು. ಅದರ ಮುಖಾಂತರ ಆ ಜನಾಂಗದ ಬೆಳವಣಿಗೆಗೂ ನಾನು ಕಾರಣ ಆಗಬೇಕು. ಇಲ್ಲದಿದ್ದರೆ ನನ್ನ ಹಾಡು, ನನ್ನ ಭಾವನೆಗಳು ಕೂಡ ಮನಸ್ಸಲ್ಲೇ ಹಿಂಗೋಗ್ತಾವೆ. ಹಾಗಿದ್ದರೆ ಈ ರೀತಿ ಹಾಡನ್ನು ಕಲಿಸ್ತವ್ರು ಯಾರು ಆಕೆಗೆ? ನಮ್ಮ ಜನಪದರಿಗೆ ಹಾಡನ್ನು, ಜನಪದರಿಗೆ ಈ ರೀತಿ ಪದಗಳನ್ನು ಕಲಿಸ್ತವ್ರು ಯಾರು? ಯಾವ್ದಾದ್ರು ಸ್ಕೂಲ್ಗೆ ಹೋಗಿದ್ರಾ? ಯಾವ್ದಾದ್ರು ಕಾಲೇಜ್ಗೆ ಹೋಗಿದ್ರಾ? ಹೇಳ್ತಾರಲ್ಲ, ಹಲಗೆಯ ಹಿಡಿದಿಲ್ಲ, ಬಳಪಾದಿ ಬರೆದಿಲ್ಲ, ಶ್ರೀ ಗುರುವು ನಮಗೆ ಬರೆಸಿಲ್ಲ, ಕೇಳಿರವ ಲೆಕ್ಕಣಿಕೆ ನಮಗ ಗೊತ್ತಿಲ್ಲ ಹೇಳ್ತಾಳೆ. ಅವರು ಹೇಳ್ತಾರೆ, ನಾವು ಹಲಗೆ ಹಿಡ್ದಿಲ್ಲ, ಸ್ಲೇಟಿನ ಇಟ್ಕೊಂಡಿಲ್ಲ, ಬಳಪಾದಿ ಬರೋದಿಲ್ಲ, ಸ್ಲೇಟ್ ಮೇಲೆ ಸೀಮೆ ಸುಣ್ಣ ಅಂತಲೂ ಆಗಲಿ ಬಳಪದೆಲ್ಲ ಇಟ್ಕೊಂಡು ನಮಗೆ ಬರೋದಿಲ್ಲ, ನಾವೇನು ಅಭ್ಯಾಸ ಮಾಡಿಲ್ಲ. ಶ್ರೀ ಗುರುವು ನಮಗೆ ಬರೆಸಿಲ್ಲ, ಶ್ರೀ ಗುರುವು ನಮಗೆ ಬರೆಸಿಲ್ಲ, ನಮಗೆ ಯಾವ ಗುರುವು ಕೂಡ ನಮಗೆ ಬರೆಸಿಲ್ಲ. ಕೇಳಿರವ ಲೆಕ್ಕಣಿಕೆ ನಮಗೆ ಗೊತ್ತಿಲ್ಲ, ಇನ್ನೂ ಕೂಡ ಲೇಖನಿಯೂ ಕೂಡ ನಮಗೆ ಗೊತ್ತಿಲ್ಲ. ಇದ್ಯಾವುದೂ ಗೊತ್ತಿಲ್ಲ. ಎಲ್ಲ ನಾವೇನು ಕೇಳಿಕೆಯ ಮುಖಾಂತರ, ಆಲಿಸುವಿಕೆಯ ಮುಖಾಂತರ, ನೋಡುವಿಕೆಯ ಮುಖಾಂತರ ಇದನ್ನೆಲ್ಲ ನಾವು ಕಲ್ತಿದ್ದೀವಿ ಹೊರತು ನಾವು ಯಾವ ಶಾಲೆಗೂ ಕೂಡ ಹೋಗಿಲ್ಲ. ಹೌದು, ನಮ್ಮ ಜನಪದರಿಗೆ ಯಾವ ಶಾಲೆಗೂ ಕೂಡ ಅವರು ಹೋಗಿಲ್ಲ, ಸ್ಲೇಟು ಬಳಪ ಇಟ್ಕೊಂಡವರು ಪ್ರಾಕ್ಟೀಸನ್ನು ಕೂಡ ಮಾಡಿಲ್ಲ. ಇದೆಲ್ಲವೂ ಬಂದಿರತಕ್ಕಂಥದ್ದು ಅಭ್ಯಾಸ ಬಲದಿಂದ, ನೋಡಿ ಕೇಳಿ ಅವರು ಪ್ರತಿಯೊಂದನ್ನು ಕಲ್ತಿದ್ದಾರೆ. ಹಾಗಿದ್ದರೆ ಯಾಕೆ ನಾವು ಈ ಹಾಡನ್ನು ಮಾಡಬೇಕು? ನಾವು ಹೇಗೆ ಆದಾವ ಅದನ್ನ ಬಗ್ಗೆ ಹೇಳ್ತಾರೆ, ಆದಾವ ನಮ ಜೋಳ, ಉಳಿದಾವ ನಮ ಹಾಡು, ಈಗ ಸಾಕವ ನಿನಕಲ್ಲ ಕೈಯಾನ, ಹಾಕಿ ದುಂಗೂರ ಸವಿಧಾನ ಹೇಳ್ತಾಳೆ. ನಾವು ಬೆಳೆದಿರ್ತಕ್ಕಂಥ ಬೆಳೆ ಹೇಗೆ ನಮ್ಮೊಬ್ಬರಿಗೆ ಸೀಮಿತ ಅಲ್ವೋ, ಅದನ್ನು ಎಲ್ಲರೂ ಬಳಸ್ತಾರೋ ಹಾಗೆ ನನ್ನ ಹಾಡು ನಮ್ಮೊಬ್ಬರಿಗೆ ಸೀಮಿತ ಅಲ್ಲ. ಈ ರೀತಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ಬಿಟ್ಟು ಬಿಡದಲ್ಲೇ ಎಲ್ಲರಿಗೂ ಹಾಡಿ, ಎಲ್ಲರಿಗೂ ತಿಳಿಸಿ, ನನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನ ಎಲ್ಲರಿಗೂ ವ್ಯಕ್ತಪಡಿಸಬೇಕು, ಎಲ್ಲರಿಗೂ ತಿಳಿಸ್ಬೇಕು. ನನ್ನ ಬದುಕಿನ ಹಾಗೆ ಎಲ್ಲರ ಬದುಕು ಅನ್ನೋದನ್ನು ನಾನು ಕೂಡ ತಿಳ್ಕೋಬೇಕು. ಹಾಗಾಗಿ ನಾವು ಬೆಳೀತಕ್ಕಂಥ ಬೆಳೆ ನಮ್ಮೊಬ್ಬರಿಗೆ ಹೇಗೆ ಸೀಮಿತ ಅಲ್ಲವೋ ಹಾಗೆಯೇ ನನ್ನ ಹಾಡು ನನ್ನೊಬ್ಬರಿಗೆ ಸೀಮಿತ ಅಲ್ಲ, ನಮ್ಮೊಬ್ಬರಿಗೆ ಸೀಮಿತ ಅಲ್ಲ. ಹಾಗಾಗಿ ನಾನು ಎಲ್ಲ ಋಣವನ್ನು ತೀರಿಸಬೇಕು ಅಂತ ಹೇಳಿ ಈ ಜನಪದ ತ್ರಿಪದಿಗಳಲ್ಲಿ ಅಭಿಪ್ರಾಯ ವ್ಯಕ್ತ ಆಗುತ್ತೆ. ಇಷ್ಟು ನಿಮಗೆ ನಿಗದಿಪಡಿಸಿರ್ತಕ್ಕಂಥ ತೌರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಅಂತಕ್ಕಂಥ ಜನಪದ ತ್ರಿಪದಿಗಳಲ್ಲಿ ನಿಗದಿಪಡಿಸಿರ್ತಕ್ಕಂಥ ಜನಪದ ತ್ರಿಪದಿಗಳು.